I studied in a very small convent in Kumle, which had a couple of European nuns, including Swiss and Austrian nuns. I was lucky to be born into an affluent family, well-to-do family. But I have seen poverty, illiteracy, sickness surrounding me. Before that, when this country got independence, there were more than 525 small princely states. Some of them were bigger states, including Hyderabad, Junagadh, Jammu and Kashmir. And there were some foreign colonies such as Goa, Diu, Daman, Pondicherry, etc., etc. Poverty means in a village like Kumle, I have seen children walking across 4 to 5 miles, across hills, crossing streams, and coming to school, carrying aluminium tins in which they carried their afternoon lunch. The afternoon lunch consisted of previous night's cooked rice with its water. ಅದಕ್ಕೆ ಕನ್ನಡದಲ್ಲಿ ತಂಗಳನ್ನ ಅಂತ ಹೇಳ್ತಾರೆ. ಅದರಲ್ಲಿ ಕೋಕೋನಟ್ ಶೆಲ್ಲಲ್ಲಿ ಹಾಕಿದ್ದ ಉಪ್ಪಿನಕಾಯಿ ಅಥವಾ ಚಟ್ನಿ ಅದನ್ನು ತೆಕೊಂಡು ಹಿಂದಿನ ರಾತ್ರಿ ಮಾಡಿದ್ದು. ಅದನ್ನು ತೆಕೊಂಡು 5 ಮೈಲ್ ನಡ್ಕೊಂಡು ಕುಂಬ್ಳೆಗೆ ಬಂದು ಶಾಲೆಯಲ್ಲಿ ಕೂತು ಮಧ್ಯಾಹ್ನ ಅದನ್ನೇ ಊಟ ಮಾಡಿ ಸಾಯಂಕಾಲ ಪುನಃ ಹೋಗ್ತಿದ್ರು. ಅಂಥ ಮಕ್ಕಳು ಹಠ ಹಿಡಿದು ಶಾಲೆಗೆ ಬಂದು ಓದಿ ದೊಡ್ಡವರಾಗಿ 25 ವರ್ಷದ ನಂತರ ಈ ದೇಶವನ್ನು ಬೆಳೆಸಿದಲ್ಲಿ ಅವರದ ಪಾತ್ರ ಬಹಳ ದೊಡ್ಡದು. ಅವರಿಗೋಸ್ಕರ ನಾವು ಇವತ್ತೊಂದು ದೊಡ್ಡ ಒಂದು ಸೆಲ್ಯೂಟ್ ಹೊಡಿಬೇಕು. ಮಳೆಗಾಲದಲ್ಲಿ ಕೊಡೆ ರೈನ್ ಕೋಟ್ ಏನಿರಲಿಲ್ಲ. ಆ ತೆಂಗಿನ ಗರಿಯಿಂದ ಮಾಡಿದ ಅದಕ್ಕೆ ನಮ್ಮೂರಲ್ಲಿ ಅದಕ್ಕೆ ಕೆಡಂದಿಲ್ಲ ಅಂತ ಹೇಳ್ತಿದ್ರು, ಇಲ್ಲಿ ಅಂತ ಹೇಳ್ತಾರಂತ ಗೊತ್ತಿಲ್ಲ. ಅದನ್ನು ಹಾಕ್ಕೊಂಡು ಬರೋದು ಅಂತಹ ಮಕ್ಕಳು. ನಂತರ ನನಗಿಂತಲೂ ಮೇಲೆ ಹೋಗಿದ್ದವರಿದ್ದಾರೆ ಹಠ ಹಿಡಿದು. ಯಾಕೆಂದರೆ ಹೇಳುವುದಂದರೆ ಕೈಯಲ್ಲಿ ಫ್ಲೇಮ್ ಇರಬಾರ್ದು, ಬೆಂಕಿಯಲ್ಲ, ಕೈಯಲ್ಲೆಲ್ಲ, ಹೊಟ್ಟೆಯಲ್ಲಿರಬೇಕು. ಹ್ಯಾವ್ ಫೈರ್ ಇನ್ ಯೋರ್ ಬೆಲ್ಲಿ ಅಂತ ಹೇಳ್ತಾರೆ ಅದಕ್ಕೆ. ನಂತರ ಸಿಕ್ನೆಸ್, ಪ್ಲೇಗ್, ಕಾಲೆರಾ, ಮಲೇರಿಯಾ ಎಲ್ಲ ರೋಗಗಳು ಆ ಸಮಯದಲ್ಲಿ ಎಲ್ಲ ಮಕ್ಕಳಿಗೆ BCG ವ್ಯಾಕ್ಸಿನೇಷನ್ ಶಾಲೆಯಲ್ಲಿ ಹಾಕೋದು ಗೌರ್ಮೆಂಟ್ನ ಡಾಕ್ಟ್ರ್ ಬಂದು. ಇಂಡಸ್ಟ್ರಿ, ಆಗಿನ ಕಾಲದಲ್ಲಿ ಕೈಯಲ್ಲಿ ಟಾರ್ಚ್ ಹಿಡಿದವ ದೊಡ್ಡ ಜನ, ಲಾಂಟನ್ ಹಿಡಿದವ ದೊಡ್ಡ ಜನ, ಹರಿಕೇನ್ ಲ್ಯಾಂಪ್. ಪೆಟ್ರೋಮ್ಯಾಕ್ಸ್ ಅಂದರೆ ವೆರಿ ವೆರಿ ರಿಚ್ ಪೀಪಲ್. ಈಗ ಇಂಡಸ್ಟ್ರಿ ಆಫ್ ಟೆಕ್ನಾಲಜಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅವರ್ ನ್ಯಾಷನಲ್ ಫ್ಲ್ಯಾಗ್ ಈಸ್ ಫ್ಲಟ್ರಿಂಗ್ ಆನ್ ಮೂನ್. ಚಂದ್ರಲೋಕದಲ್ಲಿ ಕೂಡ ನಮ್ಮ ಈ ತಿರಂಗ ಧ್ವಜ ಹಾರಾಡ್ತಿದೆ. ಇವತ್ತು ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನಾಚರಣೆ ದಿವಸದಂದು ನಾವು ಇದನ್ನು ಎಲ್ಲ ಮುಗಿದ ಮೇಲೆ ರೂಮಿಗೆ ಹೋಗಿ ಮಲಗುವುದಲ್ಲ, ಕೆಲವು ಕ್ವೆಶ್ಚನ್ಸ್ಗೆ ಆನ್ಸರ್ ನಾವು ಹುಡುಕಬೇಕು. ನಾವು 200 ವರ್ಷ ಹೇಗೆ ಗುಲಾಮರಾಗಿ ಉಳಿದೆವು ಅಂತ. ಕೆಲವು ಬಿಸ್ನೆಸ್ಮೆನ್ ಇಂಗ್ಲೆಂಡಿಂದ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಕೆಲವು ಬಿಸ್ನೆಸ್ಮೆನ್ ನಮ್ಮ ಭಾರತಕ್ಕೆ ಬಂದು ಇಡೀ ದೇಶವನ್ನು ಕಬಳಿಸಿ ನಮ್ಮ ಮೇಲೆ ರಾಜ್ಯಾಡಳಿತ ಮಾಡಿದರು. 200 ವರ್ಷಗಳ ಕಾಲ ನಾವು ಇದ್ದೆವು. ಅದು ಯಾಕೆ ಆಯಿತು? ವೈ ಡಿಡ್ ವಿ ಬಿಕೇಮ್ ಎ ಸ್ಟೇಟ್ ರೂಲ್ಡ್ ಬೈ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ?
ಅದಕ್ಕೆ ಒಂದು ನೀವು ಯಾಕೆ ಕಾರಣ ಅಂತ ನೀವು ಹುಡುಕಬೇಕು. ಅದಕ್ಕೆ ನಿಮ್ಮ ಚರಿತ್ರೆ ಟೀಚರ್ಸ್ ಆ್ಯಂಡ್ ಯುವರ್ ಟೀಚರ್ ಶುಡ್ ಬಿ ಏಬಲ್ ಟು ಗಿವ್ ಯು ಆನ್ಸರ್. ನಂತರ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಗುವಂತೆ ಮಾಡಿದ ಹುತಾತ್ಮರಿಗೆ ನಾವು ಚಿರಋಣಿಗಳಾಗಿರಬೇಕು. ಸೊ ಇನ್ ಯೋರ್ ವೆಕೇಷನ್ಸ್, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದುಬೈ ಆ್ಯಂಡ್ ಕುವೈಟ್ ಆ್ಯಂಡ್ ಸಿಂಗಾಪುರ್ಗೆ ಹೋಗೋ ಬದಲು ಎಲ್ಲರೂ ಒಂದು ಸಲ ಆದರೆ ಅಂಡಮಾನ್ ಮತ್ತು ಪೋರ್ಟ್ ಬ್ಲೇರ್ಗೆ ಹೋಗಿ ನೋಡಬೇಕು. ಅಲ್ಲಿ ಸೆಲ್ಯುಲರ್ ಜೈಲ್, ಅಲ್ಲಿ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ಹೇಗೆ ಇದ್ದರು ಅಂತ ಅದನ್ನು ನೋಡಿಕೊಂಡು ಬರಬೇಕು. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅದನ್ನು ನೋಡಿ ಅವರಿಗನ್ನು ಕೈ ಮುಗಿದು ವಂದನೆ ಮಾಡಿ ಬರಬೇಕು. ನಂತರ ನಮ್ಮ ದೇಶವನ್ನು ಉಳಿಸಲಿಕ್ಕೋಸ್ಕರ ಸೈನಿಕರು ಎಷ್ಟು ಪ್ರಾಣ ಕೊಟ್ಟಿದ್ದಾರೆ. ದ ಸ್ಯಾಕ್ರಿಫೈಸಸ್ ದಟ್ ಹ್ಯಾಸ್ ಬಿನ್ ಡನ್ ಬೈ ಅವರ್ ಸೋಲ್ಜರ್ಸ್ ಇನ್ 1949, Hyderabad liberation, Junagadh liberation, Goa liberation, 1965, 1971 ಯುದ್ಧದಲ್ಲಿ, ನಂತರ ಶ್ರೀಲಂಕಾದಲ್ಲಿ, ನಂತರ ಆಪ್ ಪವನ್ ಆದಮೇಲೆ ಇದರಲ್ಲಿ ಕಾರ್ಗಿಲ್ನಲ್ಲಿ, ನಂತರ ಸರ್ಜಿಕಲ್ ಸ್ಟ್ರೈಕಲ್ಲಿ ಎಷ್ಟೆಲ್ಲ ಸೈನಿಕರು ನಮ್ಮ ದೇಶಕ್ಕೋಸ್ಕರ ತಮ್ಮ ಜೀವನವನ್ನು ಇಟ್ಟಿದ್ದಾರೆ ಅಂತ ಅದನ್ನು ನಾವು ನೆನೆಸಿಕೊಂಡು ಅವರಿಗೆ ಕೈ ಮುಗಿಬೇಕು. ಕೊನೆಯದಾಗಿ ನೆಕ್ಸ್ಟ್ನಲ್ಲಿ ವಿ ಆಲ್ ಹ್ಯಾವ್ ಟು ಬಿ ಪ್ರೌಡ್ ಇಂಡಿಯನ್ಸ್. ಭಾರತೀಯರು ಎನ್ನುವ ಒಂದು ಹೃದಯದಲ್ಲಿ ಹೆಮ್ಮೆ ನಮ್ಮಲ್ಲಿ ಇರಬೇಕು. ಅಬ್ರಹಂ ಲಿಂಕನ್ ಹೇಳಿದ್ದಾನೆ, ಎವ್ರಿ ಮ್ಯಾನ್ ಶುಡ್ ಬಿ ಪ್ರೌಡ್ ಆಫ್ ದ ಪ್ಲೇಸ್ ಟು ವಿಚ್ ಹಿ ಬಿಲಾಂಗ್ಸ್ ಆ್ಯಂಡ್ ಐ ವಾಂಟ್ ಸಚ್ ಎ ಮ್ಯಾನ್ ಟು ಲಿವ್ ಸೊ ದ್ಯಾಟ್ ಹಿಸ್ ಪ್ಲೇಸ್ ಈಸ್ ಪ್ರೌಡ್ ಆಫ್ ಹಿಮ್ ಅಂತ. ನಿಮ್ಮ ಊರಿನವರು ನಿಮ್ಮ ವಿಷಯದಲ್ಲಿ ಒಂದು ಹೆಮ್ಮೆ ಪಡುವಂಥ ಕೆಲಸ ಮಾಡುವ ಒಂದು ನಿಮ್ಮ ಮನಸ್ಸಿನಲ್ಲಿ ಭಾವನೆ ಇರಬೇಕು. ಈಗ ನಮ್ಮ ಊರಲ್ಲಿ ತುಂಬ ಮಂದಿಗೆ ಇಂಡಿಪೆಂಡೆನ್ಸ್, ಪ್ರಜಾಪ್ರಭುತ್ವ ಅಂದರೆ ಅದರಲ್ಲಿ ಕೈಯಲ್ಲಿ ಹೋಗಿ ಬೆಂಕಿ ಹಚ್ಚುವುದು, ಗೌರ್ಮೆಂಟ್ ಪ್ರಾಪರ್ಟಿಗೆ ಬೆಂಕಿ ಹಚ್ಚುವುದು, ಗೌರ್ಮೆಂಟ್ ಪ್ರಾಪರ್ಟಿಯನ್ನು ಡಿಸ್ಟ್ರಾಯ್ ಮಾಡುವುದು. ವಾಟ್ ಈಸ್ ಗೌರ್ಮೆಂಟ್? Government is you. You are the government. So you are not achieving anything by destroying a government property. ಈಗ ನಾವಿಲ್ಲಿ ನಿಂತುಕೊಂಡು ನಾವು ಮಾತಾಡ್ತಾ ಇದ್ದೇವೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ದೂರ ನಾರ್ದರ್ನ್ ಬಾರ್ಡರ್ಸಲ್ಲಿ, ಸಿಯಾಚಿನಲ್ಲಿ 18,000ದಿಂದ 19,000 ಅಡಿ ಎತ್ತರದಲ್ಲಿ -48 ಡಿಗ್ರಿ ಸೆಲ್ಸಿಯಸ್. ವಾಟ್ ಈಸ್ -48 ಡಿಗ್ರಿ ಸೆಲ್ಸಿಯಸ್ ನಿಮಗೆ ಗೊತ್ತುಂಟಾ? ಫ್ರಿಡ್ಜ್ನ ಒಳಗೆ ಏನು ಟೆಂಪ್ರೇಚರ್? 0ದಿಂದ -2 ಡಿಗ್ರಿ ಸೆಲ್ಸಿಯಸ್. ಆದರೆ ಅಲ್ಲಿ -48 ಡಿಗ್ರಿ ಸೆಲ್ಸಿಯಸ್. ಸೈನ್ಸ್ ಟೀಚರ್ ಶುಡ್ ಬಿ ಏಬಲ್ ಟು ಟೆಲ್ ಯು ವಾಟ್ ಈಸ್ -48 ಡಿಗ್ರಿ ಸೆಲ್ಸಿಯಸ್. ಈಗ ಅಲ್ಲಿ ನಮ್ಮ ಜವಾನ್ ಸೋಲ್ಜರ್ ನಿಂತುಕೊಂಡು ಬಾರ್ಡರನ್ನು ಕಾಯ್ತಾ ಇದ್ದಾರೆ. ಇಷ್ಟು ಹೊತ್ತಿಗೆ ಕೆಲವು ಡ್ರೈವರ್ಸ್ ದೊಡ್ಡ ಟ್ರಕ್ಗೆ ನಾನ್ ಸ್ಕಿಡ್ ಚೈನ್ ಹಾಕಿಕೊಂಡು, ಇಲ್ಲದಿದ್ದರೆ ಟ್ರಕ್ ಉಳುಗಿ ಪ್ರಪಾತಕ್ಕೆ ಬೀಳ್ತದೆ, ಅದನ್ನು ಹಾಕ್ಕೊಂಡು ಸ್ನೋ ಗಾಗಲ್ಸ್ ಹಾಕಿ, ಅದು ಸ್ಟೈಲಿಗೆಲ್ಲ ಸ್ನೋ ಗಾಗಲ್ಸ್ ಹಾಕೋದು. ಸ್ನೋದ ಮೇಲೆ ಸೂರ್ಯನ ಕಿರಣ ಬಿದ್ದು ಅದು ರಿಫ್ಲೆಕ್ಟ್ ಹೊಡೆದ್ರೆ ನಿಮಗೆ ಕಣ್ಣು ಕುರುಡಾಗಿ ಹೋಗ್ತದೆ, ಬ್ಲೈಂಡ್ನೆಸ್. ಅದನ್ನು ಹಿಡ್ಕೊಂಡು ಅವ 18,000 ಅಡಿ ಎತ್ತರದಲ್ಲಿ ಜಗತ್ತಿನ ಅತಿ ದೊಡ್ಡ 2 ಮೋಟ್ರೇಬಲ್ ಪಾಸ್, ಖರ್ದುಂಗ್ಲಾ ಮತ್ತು ಉಮ್ಲಿಂಗ್ಲಾ ಅಂತ, ಜಗತ್ತಿನಲ್ಲಿ ಅತಿ ಎತ್ತರದ ಮೋಟ್ರೇಬಲ್ ಪಾಸ್, ಅದರಲ್ಲಿ ಅವ ಹೋಗ್ತಾ ಇದ್ದಾನೆ. ಯಾರಿಗೋಸ್ಕರ? ನಿಮಗೋಸ್ಕರ. ಇಷ್ಟು ಹೊತ್ತಿಗೆ ಇಂಥ ವಾತಾವರಣದಲ್ಲಿ ನಮ್ಮ ಹೆಲಿಕಾಪ್ಟರ್ ಪೈಲಟ್ಗಳು ಅವರ ಹೆಲಿಕಾಪ್ಟರನ್ನು 19,000 ಅಡಿ ಎತ್ತರದಲ್ಲಿ ಹೆಲಿಪ್ಯಾಡ್, ಒಂದು ಸಣ್ಣ ಟೇಬಲ್ನಾಗೆ ಕಾಣ್ತದೆ ಮೇಲಿಂದ ನೋಡುವಾಗ, ಅದರಲ್ಲಿ ಇಡಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಜಗತ್ತಿನಲ್ಲಿ ಯಾರೂ 16,000 ಅಡಿ ಎತ್ತರದ ಮೇಲೆ ಹೆಲಿಕಾಪ್ಟ್ರಲ್ಲಿ ಹಾರಾಡುವುದಿಲ್ಲ. ಆದರೆ ಭಾರತದ ಪೈಲಟ್ಗಳು
18,000 ಮತ್ತು 19,000 ಅಡಿ ಎತ್ತರದಲ್ಲಿ ನಮ್ಮ ಭಾರತದಲ್ಲೇ ಮಾಡಿದಂಥ ಹೆಲಿಕಾಪ್ಟರ್ನ ತಗೊಂಡು ಅಷ್ಟು ಎತ್ತರದಲ್ಲಿ ಹೋಗಿ ಲ್ಯಾಂಡ್ ಆಗಿ ನಮಗೆ ತುರ್ತು ಪರಿಸ್ಥಿತಿಯಲ್ಲಿದ್ದ ಸೈನಿಕರನ್ನು ಇವ್ಯಾಕ್ಯುಯೇಷನ್ ಮಾಡಲಿಕ್ಕೆ, ಅವರಿಗೆ ಸಪ್ಲೈ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂಥವರಿಗೆ ನಾವು ನಮಸ್ತೆ ಮಾಡಿ ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಬೇಕು. ಇದೆಲ್ಲ ತ್ಯಾಗ ಅವ ಮಾಡೋದು ಯಾರಿಗೋಸ್ಕರ? ನಿಮಗೋಸ್ಕರ. ನಾಳೆ ಸತ್ತ ಮೇಲೆ ಪೇಪರಲ್ಲಿ ಹಾಕ್ತಾರೆ, ಅನ್ನೋನ್ ಸೋಲ್ಜರ್, ಎ ಫೇಸ್ಲೆಸ್ ಸೋಲ್ಜರ್ ಗೇವ್ ಇಸ್ ಲೈಫ್ ಟು ದ ಮದರ್ಲ್ಯಾಂಡ್ ಅಂತ ಹೇಳ್ತಾನೆ. ಅವ ಅನ್ನೋನ್ ಮತ್ತು ಫೇಸ್ಲೆಸ್ ಅಲ್ಲ, ಅವ ಕೂಡ ಒಬ್ಬ ತಂದೆಯ ಮಗ, ಒಬ್ಬ ಸಹೋದರಿಯ ಸಹೋದರ, ಒಬ್ಬ ಹೆಂಡತಿಗೆ ಅವ ಪತಿ, 2 ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ ತಂದೆ. ಆ ಮಕ್ಕಳಿಗೆ ಇನ್ನು ಮುಂದೆ ತಂದೆಯ ಪ್ರೀತಿಯ ಅಪ್ಪುಗೆ ಏನಂತ ಅವನಿಗೆ ಗೊತ್ತಿರೋದಿಲ್ಲ. ಅವನ ಸಹೋದರಿಗೆ ಕೈಯಲ್ಲಿ ರಾಖಿ ಕಟ್ಟಲಿಕ್ಕೆ ಇನ್ನೂ ಸಹೋದರ ಇಲ್ಲ. ಅವನ ಪತ್ನಿಗೆ ಮನೆಯಲ್ಲಿ ಗಂಡನ ಹೆಜ್ಜೆಯ ಸದ್ದು ಕೇಳಲಿಕ್ಕೆ ಇಲ್ಲ ಇನ್ನು. ಅಂತಹ ಮಹಾನುಭಾವರು ನಮ್ಮ ದೇಶಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಅವರ ತ್ಯಾಗವನ್ನು ನೆನೆಸಿಕೊಳ್ಳಿ. ಕೊನೆಯದಾಗಿ ನಾನು ಹೇಳುವುದು, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂದರೆ ಜಗತ್ತಿನಲ್ಲಿ 3 ಅತ್ಯುತ್ತಮ ಅಕಾಡೆಮಿಗಳು. ಒಂದು ಸ್ಯಾಂಡ್ಹರ್ಸ್ಟ್ ಇಂಗ್ಲೆಂಡಲ್ಲಿ, ಒಂದು ವೆಸ್ಟ್ ಪಾಯಿಂಟ್ ಅಮೆರಿಕದಲ್ಲಿ, ಒಂದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ. ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ದ ಸೇಫ್ಟಿ, ಐ ಕೋಟ್, ದ ಸೇಫ್ಟಿ, ಆನರ್ ಆ್ಯಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್, always and every time. The safety, honor and comfort of your men, the men you command, comes next. Your personal safety and honor comes last, always and every time. ಅಂದರೆ ನಿನ್ನ ಸುಖ ಸಂಪತ್ತನ್ನು ನೋಡ್ಕೊಳ್ಬೇಡ, ದೇಶ ಮತ್ತು ನಿನ್ನ ಸೋಲ್ಜರ್ನ ಆರಾಮವನ್ನು ನೋಡಿಕೋ. ಇದು ಇಂಡಿಯನ್ ಆರ್ಮಿಯ ಕ್ರೆಡೋ ಅಂತ ಹೇಳ್ತಾರೆ. ಕ್ರೆಡೋ ಅಂದರೆ ಸ್ಟೇಟ್ಮೆಂಟ್ ಆಫ್ ಬಿಲೀಫ್. ಅದರ ಪ್ರತಿಯೊಂದು ಮಾತನ್ನು ಕೂಡ ನಾವು ಅದರಲ್ಲಿ ನಂಬಿಕೆ ಇಡ್ತೇವೆ. ಸೊ ಯು ಆಲ್ಸೋ ಬಿಲೀವ್ ದಟ್ ದ ನೇಷನ್ ಕಮ್ಸ್ ಫಸ್ಟ್, ಆಲ್ವೇಸ್ ಆ್ಯಂಡ್ ಎವ್ರಿ ಟೈಮ್. ನಂತರ ಎಲ್ಲವೂ ಬರುವುದು. ಹೀಗೆಂದು ಕೊನೆಯ ಮಾತನ್ನು ಹೇಳಿ ನಾನು ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಮೇ ಗಾಡ್ ಬ್ಲೆಸ್ ಯು. May God bless this great country. Let us prosper and become the strongest country in the world. Jai Hind.